ನಾನು ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿ ಮುಗಿಸೋ ಮುನ್ನೆ ನಾನು ನನ್ನ ಕೆಲಸ ಶುರು ಮಾಡಿದೆ. ಬಾಗಿಲು ತೆರೆದಿದೆ ಕಣೋ ಅಂಥೇಳಿ ಅವಳು ಬಾಗಿಲನ್ನು ಲಾಕ್ ಮಾಡಿ ಬಂದ್ಲು. ಮತ್ತೆ ನಮ್ಮ ಮಾತ ಶುರುವಾಯಿತು. ಇನ್ನೂ ಸ್ನಾನ ಮಾಡಿಲ್ಲ ಕಣೋ ಅಂತ ಹೇಳೋದಕ್ಕೆ ಸುಮ್ಮನೆ ಇರು ಅಮ್ಮು ಅಂಥೇಳಿ ಆ ಮಳೆಯ ದಿನದಂದು ನಾವು ಭಾವನೆಗಳಿಗೆ ಒಳಗಾಗಿಬಿಟ್ವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಇದೊಂದು ಹೊಸ ಕತೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೊರಟು ಹೋಗ್ತೀರಾ. ನನ್ನ ಹೆಸರು ಜಯಂತ್. ಸುಮಾರು ಒಂದು 26 ವರ್ಷ ವಯಸ್ಸು. ಅಂಚೆ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಒಂದು ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕಥೆಯ ನಾಯಕಿ ಶಾಂತಮ್ಮ ಆಂಟಿ. ನಾನು ಬಾಣಸವಾಡಿನಲ್ಲಿ ಒಂದು ಮನೆಯ ಮಹಡಿಯ ಮೇಲೆ ವಾಸವಾಗಿದ್ದೆ. ನನಗೆ ಎದುರು ಮನೆಯಲ್ಲಿ ವಾಸಿಸ್ತಿರೋದಲ್ಲೇ ಈ ಶಾಂತಮ್ಮ. ವಯಸ್ಸು 38. ಅತಿ ಸುಂದರಿ. 2 ಮಕ್ಕಳಿದ್ದಾರೆ. ಒಬ್ಬ 7ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ 4ನೇ ತರಗತಿ ಓದ್ತಾ ಇದ್ದಾನೆ. ಗಂಡ ಸರ್ಕಾರಿ ಒಂದು ಇಲಾಖೆಯೊಂದರಲ್ಲಿ ಒಂದು ದೊಡ್ಡ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇವಳು ಕೂಡ ಒಂದು ಪ್ರೈವೇಟ್ ಕಂಪನಿಲಿ ದೊಡ್ಡ ಕೆಲಸದಲ್ಲಿದ್ದಾಳೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಶಾಂತಮ್ಮ ನೋಡೋದಕ್ಕೆ ಸಿನಿಮಾ ಆಕ್ಟರ್ ಥರ ಇದ್ದಾಳೆ. ತುಂಬ ಬ್ಯೂಟಿಫುಲ್. ಸರಿ, ಓಕೆ, ಇಷ್ಟೊಂದು ಪರಿಚಯ ಸಾಕು. ಕಥೆಯಲ್ಲ ಹೋಗೋಣ. ಎದುರು ಬದ್ರು ಮನೆಯಲ್ಲಿ ಇರೋದ್ರಿಂದ ದಿನವೂ ಒಬ್ಬರನ್ನೊಬ್ರು ನೋಡ್ಕೊಳ್ತಾ ಇದ್ವಿ. ನಾನು ದಿನಾಲು ಬೆಳಗ್ಗೆ ಜಾಗಿಂಗ್ ಹೋಗ್ತಾ ಇದ್ದೆ. ಅವಳ ಗಂಡನೂ ಬರ್ತಾ ಇದ್ರು. 2 ಸರ್ಕಾರಿ ಇಲಾಖೆಯಲ್ಲಿ ಇರೋದ್ರಿಂದ ಬೇಗನೆ ಸ್ನೇಹಿತರಾದ್ವಿ. ಒಂದು ದಿನ ಮನೆ ಕರೆದು ಪರಿಚಯ ಮಾಡಿಸ್ಕೊಟ್ರು. ನಾನು ಕೂಡ ಹಾಯ್ ಆಂಟಿ ಅಂತ ಹೇಳ್ದೆ. ಅವಳು ಕೂಡ ಹಾಯ್ ಅಂತಂದ್ಲು. ಆಮೇಲೆ ಗಂಡ ಟೀ ಕೊಡೋದಕ್ಕೆ ಹೇಳಿಬಿಟ್ಟು ಸ್ನಾನ ಮಾಡೋದಕ್ಕೆ ಹೋದ್ರು. ಅವಳು ಟೀ ತಂದ್ಕೊಟ್ಟು ನನ್ನನ್ನು ನೋಡಿ, ನಿನಗೆ ನಾನು ಆಂಟಿ ಥರ ಕಾಣಿಸ್ತಾ ಇದ್ದೀನಾ ಅಂತ ಕೇಳಿದ್ಲು. ನಾನು ಇದೇನಪ್ಪ ರಗಳೇ ಅಂತ ಅಂದ್ಕೊಂಡು, ಸರಿ ಅಕ್ಕ ಅಂತ ಕರೀಲಾ ಅಂತ ಕೇಳಿದೆ. ಸರಿ ಅಕ್ಕ ಅಂತಾನೆ ಕರಿ ಅಂತ ಅಂದ್ಲು. ಆಮೇಲೆ ಟೀಯನ್ನು ಕುಡಿದು ನಾನು ಕೂಡ ಹೊರಟು ಬಂದೆ. ಅದರ ನಂತರ ಪದೇ ಅವ್ರ ಮನೆಗೆ ಹೋಗೋದು, ಮಕ್ಕಳ ಜೊತೆ ಆಟ ಆಡೋದು, ಗಂಡನ ಜೊತೆ ಮಾತಾಡ್ತಾ ಇರೋದು, ಹೀಗೆ ದಿನಗಳು ಸಾಗುತ್ತಾ ಇದ್ವು. ಅವಳು ಕೂಡ ಮಾತಾಡ್ತಾ ಇದ್ಲು. ಒಂದು ರೀತಿಯ ಆಕರ್ಷಕವಾದಂತಹ ನಗುಮುಖದಿಂದಲೇ ಮಾತಾಡ್ತಾ ಇದ್ಲು. ಒಂದು ದಿನ ಅವಳ ಗಂಡ ಏನೋ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ರು. ಆಗ 2ನೇ ಮಗನಿಗೆ ರಾತ್ರಿ ಭೀಕರವಾದ ಜ್ವರ ಬಂತು. ಅವಳು ಬಂದು, ತಮ್ಮನಿಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗಬೇಕು, ರಾತ್ರಿ ಸಮಯ ಆಗಿರೋದ್ರಿಂದ ಜೊತೆಗೆ ಬರ್ತೀಯಾ ಅಂತ ಕೇಳಿದ್ಲು. ನಾನು ಕೂಡ ತಕ್ಷಣ ಬನ್ನಿ ಅಕ್ಕ ಹೋಗೋಣ ಅಂತ ಹೇಳ್ದೆ. ಬೇಗ ರೆಡಿಯಾಗಿ ಬಾ, ನಾನು ಕೆಳಗೆ ನಿಂತಿರ್ತೀನಿ ಅಂತ ಹೊರಟು ಹೋದ್ಲು. ನಾನು ಕೂಡ ರೆಡಿಯಾಗಿ ದೊಡ್ಡ ಮಗನನ್ನ ಕೆಲಸದವಳ ಬಳಿಯ ಬಿಟ್ಟು ನಾವಿಬ್ಬರು ಆ ಮಗನ ಜೊತೆ ಹೊರಟ್ವಿ. ಡಾಕ್ಟರ್ ಹತ್ರ ತೋರಿಸಿದಾಗ ಜ್ವರ ಜಾಸ್ತಿ ಇದೆ ಅಂತ ಇಂಜೆಕ್ಷನ್ ಮತ್ತು ಮಾತ್ರೆಗಳನ್ನು ಕೊಟ್ರು. ಎಲ್ಲವನ್ನ ಖರೀದಿಸಿ ವಾಪಸ್ ಬರುವಾಗ, ತುಂಬ ಥ್ಯಾಂಕ್ಸ್ ಕಣೋ, ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ಅಂತ ಹೇಳಿದ್ಲು. ನಾನು ಈಗಾಗಲೇ ಹೇಳಿದ್ದೀನಲ್ಲ ಅಕ್ಕ, ನೀವು ಯಾವಾಗ ಕರೆದ್ರೂ ನಾನು ತಕ್ಷಣ ಬರ್ತೇನೆ ಅಂತ ಒಂದು ರೀತಿಯಾಗಿ ಹೇಳಿದೆ. ಏನದು ಅಂತ ಕೇಳೋದಕ್ಕೆ ಏನೂ ಇಲ್ಲ ಅಂಥೇಳಿ ಮ್ಯಾನೇಜ್ ಮಾಡಿದೆ. ನಾನು ಅಂದಿದ್ದೆ, ನೀನು ಯಾವಾಗ ಕರೆದ್ರೂ ಅವಾಗ ಬರ್ತೀನಿ ಅಂತ. ಮನೆಗೆ ಬಂದಮೇಲೆ ನಿನ್ನ ನಂಬರ್ ಕೊಡು, ಏನಾದರೂ ಇದ್ರೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ನಂಬರನ್ನು ಕೊಟ್ಟು ಬಂದೆ. ಅವಳು ಹೋದ ತಕ್ಷಣ ಮಿಸ್ ಕಾಲ್ ಕೊಟ್ಲು. ನಾನು ಕೂಡ ನಂಬರನ್ನು ಸೇವ್ ಮಾಡಿಕೊಂಡೆ. ಆಮೇಲೆ ಬೆಳಗ್ಗೆ ಅವಳು ಮನೆಗೆ ಹೋಗಿ, ತಮ್ಮನಿಗೆ ಈಗ ಹೇಗಿದೆ ಅಕ್ಕ ಅಂತ ಕೇಳಿದೆ. ಈಗ ಪರವಾಗಿಲ್ಲ ಕಣೋ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ಲು. ಏನಕ್ಕ ಥ್ಯಾಂಕ್ಸ್ ಎಲ್ಲ ಹೇಳಿ ನನ್ನನ್ನು ಅಪರಿಚಿತ ಪರಕೀಯನಾಗಿ ಮಾಡಿಬಿಡ್ತೀಯಾ ಅಂತ ಕೇಳಿದೆ ನಾನು. ಅದಕ್ಕೆ ಅವಳು ನಕ್ಕು ಬಿಟ್ಟು ಹೊರಟು ಹೋದ್ಲು. ಅದರ ನಂತರ ದಿನಾಲು ವಾಟ್ಸಪ್ನಲ್ಲಿ ಹಾಯ್ ಬಾಯ್ ಅಂತ ಮೆಸೇಜ್ಗಳು ಹೋಗ್ತಲೇ ಇದ್ವು. ನಾನು ಕೂಡ ಅವಳು ಮನೆಗೆ ಹೋಗಿ ಅಕ್ಕ ಅಕ್ಕ ಅಂತ ಹೇಳ್ತಾನೆ ಇದ್ದೆ. ಚೆನ್ನಾಗಿ ಸೈಟ್ ಹೊಡಿತಾ ಇದ್ದೆ, ತುಂಬ ಚೇಷ್ಟೆ ಮಾಡ್ತಾ ಇದ್ದೆ. ಅವಳು ಕೂಡ ಮುಖ ಗಂಟು ಹಾಕ್ಕೊಂಡು ನೋಡ್ತಾನೆ ಇದ್ಲು. ಆಮೇಲೆ ಮಾತುಗಳು ನಿಧಾನವಾಗಿ ಬೆಳೆದು ಒಂದಿನ ಮೆಸೇಜ್ನಲ್ಲಿ ಕೇಳಿದ್ಲು, ಯಾರನ್ನಾದರೂ ಲವ್ ಮಾಡಿದ್ಯಾ ಅಂತ. ಇದುವರೆಗೂ ಇಲ್ಲ ಅಂತಂದೆ. ಹಾಗಾದರೆ ಹೇಗೆ ಅಂತ ಕೇಳಿದ್ಲು. ನಾನು ತಕ್ಷಣ, ನಿನ್ನ ಥರ ಇದ್ರೆ ಲವ್ ಮಾತ್ರ ಅಲ್ಲ, ಈಗಲೇ ಮದುವೆ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ದೆ. ರಾಸ್ಕಲ್, ಅಕ್ಕ ಅಕ್ಕ ಅಂತ ಹೇಳ್ತಾ ನನ್ನನ್ನೇ ಸೈಟ್ ಹೊಡಿತಾ ಇದೆಯಾ ಅಂತ ನಗುತ್ತಾ ಕೇಳಿದ್ಲು. ಯಾಕೆ ಹೊಡಿಬಾರ್ದಾ ಅಂತ ಕೇಳಿದೆ. ಹೊಡಿ ನನ್ನ ಗಂಡನ ಹತ್ರ ಕೇಳ್ಬಿಟ್ಟು ಹೊಡಿ ಅಂತ ಹೇಳಿದ್ಲು. ನಾನು ಕೂಡ ಗಂಡನ ಹತ್ರ ಕೇಳಿ ಹೊಡೆದ್ರೆ ನೀವು ತಡ್ಕೊಳ್ತೀರಾ ಅಂತ ಡಬಲ್ ಮೀನಿಂಗ್ನಲ್ಲಿ ಕೇಳಿದೆ. ಅವಳಿಗೆ ಅರ್ಥ ಆಗಿ, ಸಿ ನಾಟ್ ಎ ರಾಸ್ಕಲ್, ಹೋಗ ಅಂತ ಹೊರಟು ಹೋದ್ಲು.
ಆಮೇಲೆ ಮಾತುಗಳು ಇದೇ ರೀತಿ ಚಲ್ಲಾಟ ಚೇಷ್ಟೆ ಮಾಡೋದು ಹೀಗೆ ಮುಂದುವರಿತು. ನಾನು ದಿನವೂ ಹೋಗ್ತಾ ಇದ್ದೆ. ಅವಳ ಗಂಡನ ಜೊತೆ ಯಾವಾಗಲೂ ಹಾಗೆ ಮಾತಾಡ್ತಾ ಇದ್ದೆ. ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೆ. ಅವಳು ಕೂಡ ಒಂದು ಹಂಬಲದ ನೋಟದಿಂದಲೇ ಯಾವಾಗಲೂ ನನ್ನನ್ನು ನೋಡ್ತಾ ಇದ್ಲು, ಮಾತಾಡ್ತಾ ಇದ್ಲು. ಹೀಗೆಲ್ಲ ನಡೀತಾ ಇರಬೇಕಾದ್ರೆ ಒಂದು ದಿನ ರಾತ್ರಿ ಮಾತಾಡುವಾಗ ನಿನ್ನನ್ನು ನೋಡುವಾಗ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಐ ಆಮ್ ಇನ್ ಲವ್ ವಿತ್ ಯು ಅಂತ ಹೇಳಿಬಿಟ್ಟೆ. ಈಗ ಯಾಕೆ ಹುಚ್ಚಿನ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿ ಹೊರಟು ಹೋದ್ಲು. ಬೇರೆ ಯಾವುದೇ ದೊಡ್ಡ ಪ್ರತಿಕ್ರಿಯೆ ಕೂಡ ನೀಡಲಿಲ್ಲ. ಆಗಲೇ ನನಗೆ ತಿಳಿತು ಅವಳಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಆದರೆ ಹೆದರ್ತಾ ಇದ್ದಾಳೆ ಅಂತ ಗೊತ್ತಾಯಿತು. ಅದರ ನಂತರ ಮನೆಗೆ ಎಂದಿನಂತೆ ಹೋಗ್ತಾ ಇದ್ದೆ. ಅವಳು ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನಿಸಿದ್ಲು. ನಾನು ಕೂಡ ಏಕವಚನದಲ್ಲಿ ಮಾತಾಡೋಷ್ಟರ ಮಟ್ಟಿಗೆ ಮುಂದೆ ಹೋಗಿದ್ದೆ. ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಕೇಳಿದೆ. ಅದಕ್ಕೆ ಏನೂ ಇಲ್ಲ ಅಂತ ಮಾತ್ರ ಹೇಳಿ ಹೊರಟು ಹೋದ್ಲು. ನನ್ನಿಂದ ತಡೆಯೋದಕ್ಕೆ ಆಗ್ತಾ ಇಲ್ಲ, ಐ ನೀಡ್ ಯು ಅಂದಬಿಟ್ಟೆ. ಒಂದು ದಿನ ಅದಕ್ಕೆ ಅವಳು ಹುಚ್ಚು ಮನಸ್ಸನ್ನು ಅಲಿಯಲು ಬಿಡಬೇಡ, ಸರಿಯಾಗಿ ಮದುವೆ ಮಾಡ್ಕೋ, ಕೆಲಸ ಕೂಡ ಇದೆಯಲ್ಲ ಅಂತ ಹೇಳಿದ್ಲು. ನನಗೆ ನೀನೇ ಬೇಕು ಕಣೋ ಪ್ಲೀಸ್ ಅಂತ ಹೇಳಿದೆ. ಬೇರೆ ಏನೇ ಹೇಳಿದ್ರೂ ಬೇಡ ಅಂತ ಹೇಳಿದೆ. ನೀನು ಉದ್ಧಾರ ಆಗಲ್ಲ ಕಣೋ ಪೊರ್ಕಿ ಅಂಥೇಳಿ ಹೊರಟು ಹೋದ್ಲು. ಒಂದು ದಿನ ಅವಳ ಗಂಡ ಎಂದಿನಂತೆ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ರು. ಅವಳು ಮಾತ್ರ ರಾತ್ರಿ ಒಂದು ಫಂಕ್ಷನ್ಗೆ ಹೋಗಿ ಬರುವಾಗ ಸ್ಕೂಟಿ ಬ್ರೇಕ್ ಡೌನ್ ಆಗಿ ನಿಂತು ಬಿಡ್ತು. ಮಳೆ ಬೇರೆ ಜೋರಾಗಿ ಸುರಿತಾ ಇತ್ತು. ಆಗ ನನಗೆ ಕಾಲ್ ಮಾಡಿ ಅವಳ ಕೆಲಸದವಳ ಬಳಿ ಕೀಸ್ಕೊಂಡು ಅವಳ ಕಾರನ್ನು ತಗೊಂಡು ಬರೋದಕ್ಕೆ ಹೇಳಿದ್ಲು. ಇಲ್ಲಿದೆ ನೋಡಿ ಟ್ವಿಸ್ಟ್. ನಾನು ಕೂಡ ಹೋದೆ. ಅಲ್ಲಿ ಹೋಗಿ ಸ್ಕೂಟಿಯನ್ನು ಚೆನ್ನಾಗಿ ಲಾಕ್ ಮಾಡಿ ಪಕ್ಕದಲ್ಲಿ ಸೇಫಾಗಿ ಬಿಟ್ಟು ಅವಳನ್ನು ಕಾರಲ್ಲಿ ಕರ್ಕೊಂಡು ಬಂದೆ. ಬರುವಾಗ ದಾರಿಯಲ್ಲಿ ಕಾರನ್ನು ನಿಲ್ಲಿಸಿ, ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ತಲೇ ಇಲ್ಲ, ಐ ಲವ್ ಯು ಹೇಳು ಅಂತ ಪ್ರಕಾಶ್ ರಾಜ್ ಡೈಲಾಗ್ ಹೊಡೆದೆ. ಯಾಕೆ ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ, ಐ ಲವ್ ಯು ಹೇಳು ಅಂತ. ಅವಳು ಪಡ್ಕಿ ಅಂಥೇಳಿ ಮುಗಿಸೋಷ್ಟರಲ್ಲಿ ನಾನು ಕಾರನ್ನು ಆಫ್ ಮಾಡಿದೆ. ಅವಳು ಬ್ರೋ ಅಂತ ಹೇಳ್ತಾ ಇದ್ರು ಕೂಡ ಆ ಕ್ಷಣದಲ್ಲಿ ನಾವಿಬ್ಬರು ನಮ್ಮನ್ನು ನಾವೇ ಮರೆತು ಬಿಟ್ಟಿದ್ವಿ. ಮಳೆ ಬೇರೆ ಸುರಿತಾ ಇತ್ತು. ಇಬ್ಬರಲ್ಲೂ ಭಾವನೆಗಳು ಹೆಚ್ಚಾಗತೊಡಗಿದ್ವು. 15 ನಿಮಿಷಗಳ ನಂತರ ನಾನೇ ಅವಳನ್ನು ಬಿಟ್ಟೆ. ನಾನು ಅವಳ ಬಳಿ ತುಂಬ ಹಸಿವಾಗ್ತಾ ಇದೆ, ನನಗೆ ತಿನ್ನೋದಕ್ಕೆ ಏನಾದರೂ ಕೊಡು ಪ್ಲೀಸ್ ಅಂತ ಕೇಳೋದಕ್ಕೆ ಅವಳು ಕೂಡ ಕೊಟ್ಲು. ಅದು ಒಳ್ಳೆಯ ಕಾಯಿ. ನನಗೆ ಯಾವಾಗಲೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ನಿಜ ಹೇಳಬೇಕು ಅಂದರೆ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ತಿನ್ನೋದು ತುಂಬ ಚೆನ್ನಾಗಿತ್ತು. ಅದೊಂದು ಅದ್ಭುತ ಅನುಭವ. ಅದನ್ನು ಅನುಭವಿಸಿದವರಿಗೆ ಆ ಭಾವನೆ ಅರ್ಥ ಆಗುತ್ತೆ. ಅವಳು ಕೂಡ ಅದನ್ನು ತುಂಬ ಅನುಭವಿಸಿ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಕತೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಏಯ್ ಇಲ್ಲೇನೋ ಮಾಡೋದು ಬೇಡ ಕಣೋ ಬೇಡ ಅಂತ ಅವಳು ಹೇಳಿದ್ಲು. ಸ್ವಲ್ಪ ಸಮಯದ ಮುಂಚೆ ಇದು ಪಬ್ಲಿಕ್ ಪ್ಲೇಸ್ ಅಂತ ಗೊತ್ತಿರಲಿಲ್ವಾ? ನನಗೆ ಗೊತ್ತಿಲ್ಲ, ನನಗೀಗಲೇ ಹಸಿವಾಗ್ತಾ ಇದೆ ಅಂತ ಹೇಳಿದೆ. ಮತ್ತೊಂದೆಲ್ಲ ಓಕೆ, ಆದರೆ ತುಂಬ ರಿಸ್ಕ್, ನಾನು ಇಲ್ಲಿ ಒಪ್ಪೋದಿಲ್ಲ, ಅರ್ಥ ಮಾಡ್ಕೋ ಅಂಥೇಳಿ ಹೇಳಿದ್ಲು. ನಾಳೆ ಲೀವ್ ಹಾಕು, ಮನೇಲಿ ಇದ್ದು ನಿನಗೇನೇನು ಬೇಕೋ ಎಲ್ಲ ಮಾಡಿಕೊಡ್ತೇನೆ ಅಡುಗೆನ ನನ್ನ ಚಿನ್ನಕ್ಕೆ ಅಂತ ಮುದ್ದಾಡಿದ್ಲು. ಸರಿ ಅಂತೇಳಿ ನಾನು ಕೂಡ ಕಂಟ್ರೋಲ್ ಮಾಡಿಕೊಂಡು ಮತ್ತೊಮ್ಮೆ ಕೇಳಿದಾಗ ಅವಳು ನೋ ವೇ ಅಂತ ಹೇಳಿದ್ಲು. ಹೇಳಿದ್ದೆ ನಾಳೆಗೆಲ್ಲ ಮಚ್ಕೊಂಡು ಗಾಡಿ ತೆಗಿಯಾ ಅಂದ್ಬಿಟ್ಲು. ಸರಿ ಮೇಡಮ್ ಅಂತ ಮನೆಯಲ್ಲಿ ತಂದುಬಿಟ್ಟು ಹೊರಟೆ. ಆಮೇಲೆ ಹೋಗಿ ಬಾ ಪೊಡ್ಕಿ, ಬೆಳಗ್ಗೆ ಬಂದುಬಿಡು ಅಂತ ಹೇಳಿದ್ಲು. ಸರಿ ಬಾಯ್ ಕಣೆ ಅಂತ ನಾನು ಕೂಡ ಹೊರಟೆ. ಮರುದಿನ ನಾನು ಲೀವ್ ಹಾಕಿದೆ, ಅವಳು ಕೂಡ ಲೀವ್ ಹಾಕಿದ್ಲು. ಮಕ್ಕಳು ಸ್ಕೂಲಿಗೆ ಹೋದ ತಕ್ಷಣ 9:30 ನಾನು ಅವಳು ಮನೆಗೆ ಹೋದೆ. ಅವಳು ಏನೋ ಯಾವುದಕ್ಕೆ ಬಂದು ಬಿಟ್ಟಿದ್ಯಾ ಪೊಡ್ಕಿ ಅಂತಂದ್ಲು. ನಾನಿನ್ನೂ ಸ್ನಾನ ಮಾಡಿಲ್ಲ. ಒಬ್ಬ ಪೊಡ್ಕಿಯನ್ನು ಇವತ್ತು ಮನೆಗೆ ಬರೋಕ್ಕೆ ಹೇಳಿದ್ರಿಂದ ಕೆಲಸದವ್ರಿಗೂ ಬೇಡ ಅಂತ ಹೇಳಿಬಿಟ್ಟೆ. ನಾಳೆ ಬೆಳಗಿನಿಂದ ಎಲ್ಲ ಕೆಲಸವನ್ನು ಮಾಡಿದ್ದೀನಿ ನಾನೇನೆ ಬೆಳಗ್ಗೆಯಿಂದ, ಇರು ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿ ಮುಗಿಸುವ ಮುನ್ನವೇ ನಾನು ನನ್ನ ಕೆಲಸವನ್ನು ಶುರು ಮಾಡಿದೆ. ಬಾಗಿಲು ತೆರೆದಿದೆ ಕಣೋ ಅಂಥೇಳಿ ಅವಳು ಬಾಗಿಲನ್ನು ಲಾಕ್ ಮಾಡಿ ಬಂದ್ಲು. ಮತ್ತೆ ನಮ್ಮ ಆಟ ಶುರುವಾಯಿತು. ಇನ್ನೂ ಸ್ನಾನ ಮಾಡಿಲ್ಲ ಕಣೋ ಅಂತ ಹೇಳೋದಕ್ಕೆ ಸುಮ್ಮನೆ ಇರೋ ಕಣೆ ಅಂಥೇಳಿ ಆ ಮಳೆಯ ದಿನದಂದು ನಾವು ಭಾವನೆಗಳಿಗೆ ಒಳಗಾಗಿ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡ್ವಿ. ನಾವಿಬ್ಬರು ಪ್ರೇಮ ಬಂಧನದಲ್ಲಿ ಸಿಕ್ಕಾಕೊಂಡಿದ್ವಿ. ನನ್ನ ಬಾಹುಬಂಧನದಲ್ಲಿ ಅವಳಿದ್ಲು. ಸರಿ ಸ್ನಾನ ಮಾಡಿ ಬರ್ತೇನೆ, ಒಂದು ರೀತಿ ಕಸಿ ಅನ್ನಿಸ್ತಾ ಇದೆ ಅಂತ ಹೇಳಿ ಅವಳು ಸ್ನಾನಕ್ಕೆ ಹೋದ್ಲು. ಆಮೇಲೆ ನಾನು ಮಧ್ಯಾಹ್ನದವರೆಗೂ ಊಟ ಮಾಡಿ ಏನೇ ಇದ್ರು ನನ್ನ ಅಂದದ ರಾಣಿ ಶಾಂತ ಓದು ದೊಡ್ಡ ಮಹಾರಾಣಿಯೇ ಸರಿ. ನಂತರ ಸಂಜೆ ನಾನು ನನ್ನ ಮನೆಗೆ ಬಂದೆ.
ಇದು ದಿನಾಲೂ ಮುಂದುವರಿಯಿತು. ಅವಳ ಗಂಡ ಇಲ್ಲದ ಸಮಯದಲ್ಲಿ ಲೀವ್ ಹಾಕಿ ಹೀಗೆಲ್ಲ ಆಸೆ ತೀರುವಂತೆ ಮಾತಾಡ್ತಾ ಇದ್ದೆ. ಆದರೆ ಈ ವಿಷಯವನ್ನ ತುಂಬ ದಿನ ಮುಚ್ಚಿಡೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು ದಿನ ಅವಳ ಗಂಡನಿಗೆ ಅನುಮಾನ ಬಂತು. ಅಂದಿನಿಂದ ಅವಳನ್ನು ತುಂಬ ಹೊಡೆದು ಹಿಂಸೆ ನೀಡೋದಕ್ಕೆ ಆರಂಭಿಸ್ದ. ಇದನ್ನೆಲ್ಲ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದ ಶಾಂತ ನನ್ನ ಬಳಿ ಹೀಳಿ ಅಳ್ತಾ ಇದ್ಲು. ನಾನು ಕೂಡ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದೆ. ಅವನಿಗೆ ನನ್ನ ಮೇಲೆ ಅವಮಾನ ಬರಲಿಲ್ಲ. ಆದರೆ ತನ್ನ ಹೆಂಡತಿ ಯಾರದ್ರ ಜೊತೆ ಒಂದು ಅಕ್ರಮ ಸಂಬಂಧದಲ್ಲಿದ್ದಾಳೆ ಅನ್ನೋದು ಮಾತ್ರ ಗಟ್ಟಿಯಾಗಿ ಅನುಮಾನ ಆಗಿತ್ತು. ಕಾರಣ ತನ್ನ ಹೆಂಡತಿ ಪದೇ ಪದೇ ಮೊಬೈಲ್ನಲ್ಲಿ ಯಾರ ಜೊತೆಯೋ ನಗನಗದ ಮಾತಾಡ್ತಾಳೆ ಅನ್ನೋದು ಅವನಿಗೆ ಅನುಮಾನ ಮೂಡಿಸಿತ್ತು. ಇದರಿಂದ ಅವನು ತನ್ನ ಹೆಂಡತಿಯನ್ನು ರಹಸ್ಯವಾಗಿ ಕಣ್ಗಾವಲಿನಲ್ಲಿ ಇಡೋದಕ್ಕೆ ಆರಂಭಿಸ್ದ. ನಾನು ನಿಜವನ್ನು ಅವಳಿಗೆ ಹೇಳಿದ್ದೆ, ನಿನ್ನ ಗಂಡನಿಗೆ ನಿನ್ನ ಮೇಲೆ ಅನುಮಾನ ಬಂದಿದೆ, ನೀನು ಪದೇ ಪದೇ ನನ್ನ ಜೊತೆ ಫೋನಲ್ಲಿ ಮಾತಾಡೋದನ್ನು ಅವನು ನೋಡ್ತಾ ಇದ್ದಾನೆ, ಕಂಡು ಹಿಡಿದಿದ್ದಾನೆ. ಆದ್ದರಿಂದ ಅವನು ನಿನ್ನನ್ನು ರಹಸ್ಯವಾಗಿ ಗಮನಿಸ್ತಾ ಇದ್ದಾನೆ, ನೀನು ಸ್ವಲ್ಪ ಜಾಗೃತಿಯಿಂದಲೇ ಇರು ಅಂತ ಹೇಳಿದ್ದೆ. ನಾನು ಮುಂಚಿತವಾಗಿ ಅವಳನ್ನು ಎಚ್ಚರಿಸಿದ್ದೆ. ಅದರ ನಂತರ ಅವಳು ಫೋನ್ ಮಾತಾಡೋದನ್ನು ನಿಲ್ಲಿಸ್ಬಿಟ್ಲು. ಇದು ಅವಳ ಗಂಡನಿಗೆ ಮತ್ತಷ್ಟು ಅನುಮಾನವನ್ನು ಉಂಟು ಮಾಡಿತು. ಒಂದಿನ ನಾವಿಬ್ಬರು ಫೋನಲ್ಲಿ ಮಾತಾಡಬೇಕಾದ್ರೆ ಒಟ್ಟಿಗೆ ಇದ್ದಾಗ ಅವಳ ಗಂಡ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟ. ನಂತರ ಇಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ದ. ಈಗ ನಾವಿಬ್ರು ಜೈಲಲ್ಲಿದ್ದೇವೆ. ಅವಳ ಗಂಡ ಬೇರೊಂದು ಮದುವೆ ಮಾಡ್ಕೊಂಡಿದ್ದಾನೆ. 1 ನಿಮಿಷದ ತಪ್ಪಾದ ಆಲೋಚನೆಯಿಂದ ನಮ್ಮಿಬ್ಬರ ಜೀವನ ಮಾತ್ರ ಅಲ್ಲದೆ ಆ ಇಬ್ಬರು ಚಿಕ್ಕ ಮಕ್ಕಳ ಜೀವನವೂ ಕೂಡ ಪ್ರಶ್ನಾರ್ಥಕವಾಯಿತು. ಒಂದು ಕ್ಷಣದ ಆಸೆ ಹಲವು ವರ್ಷಗಳ ಕಾಲ ಕಟ್ಟಿದ ನಂಬಿಕೆಯನ್ನ ನಾಶ ಮಾಡಿಬಿಡುತ್ತೆ. ವೈವಾಹಿಕ ಜೀವನದಲ್ಲಿ ನಂಬಿಕೆ, ಜವಾಬ್ದಾರಿ ಮತ್ತು ಕುಟುಂಬದ ಒಳಿತು ಅತ್ಯಂತ ಮುಖ್ಯವಾದವುಗಳಾಗಿವೆ. ತಪ್ಪಾದ ಸಂಬಂಧಗಳು ಆರಂಭದಲ್ಲಿ ಮಧುರವಾಗಿ ಕಂಡ್ರೂ ಅದರ ಪರಿಣಾಮಗಳು ಹಲವು ಬಾರಿ ಕುಟುಂಬದ ನಾಶ, ಮಕ್ಕಳ ಮಾನಸಿಕ ವೇದನೆ, ಸಾಮಾಜಿಕ ಅಪಮಾನ ಮತ್ತು ಜೀವನ ಪರ್ಯಂತ ಮರೆಯಲಾಗದ ದುಃಖವಾಗಿ ಬದಲಾಗುತ್ತೆ. ಪ್ರೀತಿಯ ಹೆಸರಿನಲ್ಲಿ ಇತರರ ಕೌಟುಂಬಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದು ಪ್ರೀತಿಯಲ್ಲ, ಅದು ಹಲವು ನಿರಪರಾಧಿಗಳ ಭವಿಷ್ಯವನ್ನು ಹಾಳು ಮಾಡುವ ಬೇಜವಾಬ್ದಾರಿತನದ ಕೆಲಸ. ಒಂದು ತಪ್ಪು ನಿರ್ಧಾರ ಕೇವಲ ಇಬ್ಬರ ಜೀವನವನ್ನು ಮಾತ್ರವಲ್ಲದೆ ಅವರನ್ನು ನಂಬಿ ಬದುಕುವ ಮಕ್ಕಳು ಮತ್ತು ಕುಟುಂಬದ ಜೀವನವನ್ನು ಕೂಡ ಹಾಳು ಮಾಡುತ್ತೆ. ಆಸೆ ಕೆಲವು ನಿಮಿಷಗಳು ಮಾತ್ರ, ಆದರೆ ಅದರ ಪರಿಣಾಮಗಳು ಹಲವು ವರ್ಷಗಳ ಕಾಲ ಇರುತ್ತವೆ. ಆದ್ದರಿಂದ ಇತರರ ಸಂಗಾತಿಯನ್ನ ಗೌರವಿಸಿ, ಕೌಟುಂಬಿಕ ಬಂಧಗಳನ್ನು ಕಾಪಾಡಿ, ಭಾವನೆಗಳಿಗಿಂತ ಸದ್ಗುಣ ಮತ್ತು ಜವಾಬ್ದಾರಿಗೆ ಪ್ರಾಮುಖ್ಯತೆಯನ್ನು ನೀಡಿ, ಅದುವೇ ನಿಜವಾದ ಮಾನವೀಯತೆ ಮತ್ತು ಒಳ್ಳೆಯ ಜೀವನದ ಸಂಕೇತ ಆಗಿದೆ. ತಪ್ಪಾದ ಸಂಬಂಧ ಒಂದು ಕ್ಷಣದ ಸುಖ ನೀಡಬಹುದು, ಆದರೆ ಒಂದು ಕುಟುಂಬದ ಜೀವನದ ನೆಮ್ಮದಿಯನ್ನೇ ಕಸಿದುಕೊಳ್ಳುತ್ತೆ. ಈ ರೀತಿಯ ಕಥೆಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.